ಇಲ್ಲಿ ಹಾಸ್ಟೆಲ್ ಪಕ್ಕ ಇರೋ ಆ ದೇವಸ್ಥಾನ ಅಂತ ನೀವೇ ನೋಡ್ಬೇಡಿ ಯಾವ ಥರ ಇದೆ, ಸಖತ್ತಾಗಿ ಮಾಡಿದ್ದಾರೆ. ನೋಡಿ ಹಿಂದ್ಗಡೆ ನಿಮಗೆ ಆಂಜನೇಯ ಕಾಣಿಸ್ತಿರ್ಬೋದು, ಆ ಕಡೆ ಕಾಣಿಸ್ತಿರ್ಬೋದು. ಇಲ್ಲಿ ಬಂದ್ಬಿಟ್ಟು ಈ ಕಡೆ ಇದೆ ಒಳಗಡೆ ಗೇಟ್ ಹಾಕಿದ್ದಾರೆ ನೋಡಿ, ಅಲ್ಲಿ ಕಾಣ್ತಿದೆ ನೋಡಿ ಲೈಟಲ್ಲಿ, ಅಲ್ಲಿದೆ ಬಾಗಿಲು ಹಾಕಿದ್ದಾರೆ ನೋಡಿ. ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ. ಹಂಗೆ ಒಂದು ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ಪ್ರಕೃತಿನೂ ಸಪೋರ್ಟ್ ಮಾಡೈತೆ. ಪಕ್ಷಿಗಳು ತಾನಾಗಿ ತಾನೇ ಚಿಲಿಪಿಲಿ ಕಲರ್ ಶುರು ಮಾಡಿದ್ದಾರೆ ನೋಡಿ. ಆ ಯೂನಿವರ್ಸ್ ನೋಡಿ ಎಷ್ಟು ಕ್ಲಿಯರಾಗಿ ಕಾಣುತ್ತೆ. ಇಲ್ಲಿ ಮಾತ್ರ ಪಕ್ಷಿಗಳು ಸದ್ದು ಯಾವಾಗಲೂ ಇದ್ದೇ ಇರುತ್ತೆ. ತುಂಬ ಚೆನ್ನಾಗಿದೆ. ಆದರೆ ಮಾತ್ರ ವಾತಾವರಣ ಮಾತ್ರ ಇಲ್ಲಿ ನಾನು ಅವಾಗವಾಗ ಸುಮ್ಮನೆ ಸ್ವಲ್ಪ ಬೇಜಾರಾದಾಗ ಏನಾದರೂ ಆದಾಗ ಬಂದು ಸುಮ್ಮನೆ ಕೂತ್ಕೊಳ್ತೀನಿ. ಯಾವುದಾದ್ರು ಒಂದು ವಸ್ತು ಬಗ್ಗೆ ಈ ಗಿಡ ಇದೆಯಂತ ಗಿಡನ ಸುಮ್ಮನೆ ಫೋಕಸ್ ಮಾಡ್ಕೊಂಡು ಕೂತ್ಕೊಳ್ತೀನಿ. ಅದು ಒಂಥರ ಡಿಫ್ರೆಂಟ್ ಡೈಮೆನ್ಷನಲ್ಲಿ ತೋರಿಸುತ್ತೆ. ಏನು ಅದರ ಅದು ಸುತ್ತ ಏನಿದೆ, ಏನಿದೆ, ಯಾವ ಥರ ಇದೆ, ಅದ್ರ ಒಳಗಡೆ ಆ ಥರ ಇದೆ ಅಂತ ನನಗಿನ್ನೂ ಗೊತ್ತಿಲ್ಲ. ಇನ್ನೂ ಕಲಿತಿದ್ದೀನಿ. ಡಿಫ್ರೆಂಟ್ ವಿವಿಧ ಆಕಾರವಾಗಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಏನು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಆದರೆ ಆಮೇಲೆ ಬರ್ತಾ ಕಲಿತಿದ್ದೀನಿ. ಏನು ಬರುತ್ತೆ ಕಾಣುತ್ತೆ ಅಂತ ನೆಕ್ಸ್ಟ್ ಟೈಮ್ ನೋಡಿ ಹೇಳ್ತಾ ಇರ್ತೀನಿ. ನೋಡಿ ಗಮನಿಸಿ ವಾತಾವರಣ ಚಿಂದಿ ನೋಡಿ. ಇಲ್ಲಿ ಆಂಜನೇಯ ರಿಯಲ್ ಥರ ಕಾಣುತ್ತಲ್ಲ ನೋಡಿ. ಈ ಕಡೆ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಮೂವರು ಇದ್ದಾರೆ ಅಲ್ಲಿ.